ಉತ್ತರ ಕರ್ನಾಟಕ ಭಾಗದ ಕೇಂದ್ರ ಜಿಲ್ಲೆಯಾದ ಕಲಬುರಗಿ ಜಿಲ್ಲೆಯ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣ ಅವಸ್ಥೆ ಹೇಗಾಗಿದೆ ಅಂದರೆ ಇಲ್ಲಿ ಕುತ್ಕೊಳ್ಳೋಕ್ಕೆ ಕುರ್ಚಿ ಆದ್ರೆ ಇಲ್ಲಿ ಗೋಡೆ ಆಲ್ರೆಡಿ ಬಿದ್ದೋಗಿದೆ, ಗೇಟ್ ವ್ಯವಸ್ಥೆ ಇಲ್ಲ. ನೂರಾರು ಕೋಟಿ ಖರ್ಚು ಮಾಡಿ ನಿರ್ಮಾಣ ಮಾಡಿದಂಥ ಸ್ಟೇಡಿಯಂ ಇವತ್ತಿನ ದಿವಸ ಬೇಸಿಗೆ ಕಾಲದಲ್ಲಿ ಯಾವುದೇ ನೆರಳಿನ ವ್ಯವಸ್ಥೆ ಇಲ್ಲ. ಇಲ್ಲಿ ಯಾರು ಬೇಕಾದ್ರೂ ಬರ್ಬೋದು, ಯಾರು ಬೇಕಾದ್ರೂ ಹೋಗ್ಬೋದು. ಇಲ್ಲಿ ಹುಲ್ಲುಗಳು ಬೆಳೆದಿವೆ, ಕುರ್ಚಿಗಳೆಲ್ಲ ಮುರಿದೋಗಿವೆ. ಈ ಸ್ಟೇಡಿಯಂ ಜನರಿಗೆ ಸಾಮಾನ್ಯ ಜನರಿಗೆ ಉಪಯೋಗಕ್ಕಂತ ಮಾಡಿದಂಥ ಸ್ಟೇಡಿಯಂ ಇಲ್ಲಿ ಯಾರು ಬರುವಂತೆ ಇಲ್ಲ, ಆ ವ್ಯವಸ್ಥೆಗೆ ಬಂದಿದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಅಭಿವೃದ್ಧಿಗೆ ಏನೇನು ಸಂಬಂಧಪಟ್ಟ ಕೆಲಸಗಳಿವೆ ನಿರ್ಮಾಣ ಮಾಡಬೇಕು. ಇಲ್ಲಿ ಪ್ರತಿ ವರ್ಷ ಗಣರಾಜ್ಯೋತ್ಸವ ಈ ಸ್ವತಂತ್ರ ದಿನಾಚರಣೆಯಾಗಿ ಬಂದಾಗ ಮಾತ್ರ ಸ್ವಚ್ಛತೆ ಇರುತ್ತೆ. ಖಾಲಿ ಟೈಮಲ್ಲಿ ಈಗ ನೋಡಿದ್ರೆ ವ್ಯವಸ್ಥೆ ಪೂರಾ ಹದಗೆಟ್ಟಿದೆ. ಪ್ರತಿ ತಾಲೂಕಿನ ಎಲ್ಲ ಕ್ರೀಡೆಗಳು ನಮ್ಮ ಸ್ಟೇಡಿಯಂನಲ್ಲಿ ನಡೀತವೆ, ಅವರಿಗೆ ಯಾವುದೇ ಇದರ ವ್ಯವಸ್ಥೆ ಇಲ್ಲ. ಅವು ನಡೆದಾಗ ಮಾತ್ರ ಸ್ವಚ್ಛ ಮಾಡೋದು, ಆಮೇಲೆ ಬೇಕಾಬಿಟ್ಟಿ ಮಾಡ್ತಾ ಇದ್ದಾರೆ. ಈ ಸ್ಟೇಡಿಯಂಗೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಎಚ್ಚರಿಸಿಕೊಂಡು ಇದಕ್ಕೆ ಸ್ವಚ್ಛತೆ ಹಾಗೂ ಏನು ಮೂಲ ಸೌಕರ್ಯಗಳೇ ಒದಗಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇವೆ.